ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ವಿಡಿಯೋನ ಹಂಗೆ ನೋಡಕ್ಕೆ ಕುಂತ್ಬಿಟ್ಟಿರಲ್ರಿ. ಪ್ಲೀಸ್ ರೀ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕತೆ ಹೆಂಗೈತಂತ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ವಿಡಿಯೋ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ವ್ಯೂಸ್ ಜಾಸ್ತಿ ಬಂದರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ನನಗೂ ಇನ್ನೂ ವಿಡಿಯೋ ಜಾಸ್ತಿ ಮಾಡಿ ಹಾಕಬೇಕು ಅಂತ ಅನಿಸುತ್ತೆ. ನೀವು ಯಾರು ವಿಡಿಯೋ ಲೈಕ್ ಮಾಡೋದಿಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದಿಲ್ಲ, ಮತ್ತು ನನಗೆ ಬೇಜಾರಾಗೋದಿಲ್ಲನ್ರಿ. ನೀವೇ ಹೇಳ್ರಿ, ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಹಾಕ್ತೀನಿ, ನೀವು ಒಂದು ಲೈಕು ಮಾಡೋದಿಲ್ಲ ಮತ್ತು ಕಮೆಂಟು ಮಾಡೋದಿಲ್ಲ ಮತ್ತು ಸಬ್ಸ್ಕ್ರೈಬು ಆಗಲ್ಲ ಅಂತೀರಿ. ಪ್ಲೀಸ್ ರೀ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ಮರಿಬೇಡ್ರಿ ಎಲ್ಲರೂ. ಲಕ್ಷ್ಮವ್ವ, ಬೇ ಲಕ್ಷ್ಮವ್ವ, ಪಂಚವ್ವ, ಏನು ಮಾಡಕ್ಕಂತೀರ ಎಲ್ಲರೂ? ಏನು ಅವಸರ ಅನ್ನೋದೇ ಇಲ್ಲ. ಮನ್ಯಾಗ ಹುಡುಗಿಗೆ ಹೂ ಹಣ್ಣು ಇಡಕ್ಕೆ ಬರ್ತಾರಂತ ಗೊತ್ತೈತಿ, ಯಾರು ಓಡಾಡಬಲ್ರು ನೋಡಿ. ಎಲ್ಲರೂ ಅಡುಗೆ ರೂಮ್ ಸೇರ್ಕೊಂಡ್ರೆ ಮುಗ್ದ ಹೋತು, ಹೊರಗೆ ಬರಂಗಿಲ್ಲ ಅಂತಾರೆ ಎಲ್ಲರೂ. ಬೇ ಲಕ್ಷ್ಮವ್ವ, ಬರ್ತೇನೆ ನೀನಿಲ್ಲ ಹೊರಗೆ? ಏನು ರೀ ಅತ್ತಾರ ಕರೆದ್ರೇನ್ರಿ? ಎಟ್ಟೊತ್ತದ ಕರೆದ ತಕ್ಷಣ ಬರೋಕ್ಕಾಗಲ್ಲನ? ಎಲ್ಲದಾಕಿ ಪಂಚವ್ವ, ಸರ್ಸವ್ವ, ಅಂಬವ್ವ ಏನು ಮಾಡಕ್ಕಂತಾರೆ ಎಲ್ಲರೂ? ಏನು ಲಘು ಅಡುಗೆ ಮಾಡೋದು ಮುಗಿಸ್ತೀರೇ? ನೀನು ಅಲ್ಲೇ ಕುತ್ಕೋಬೇಕಂತ ಮಾಡಿರಿ ಇವತ್ತು ತಿಳಿದಿನ? ಅದು ಅಡುಗೆ ಮಾಡಕ್ಕಂತೈತ್ರಿ ಅತ್ತಾರ. ಇನ್ನೇನು ಏನೋ ಸ್ವಲ್ಪ ಅಷ್ಟ ಐತಿ. ಮತ್ತು ಅವರು ಹೂ ಹಣ್ಣು ಇಡಕ್ಕೆ ಬಂದ್ರೆ ಅವರು ಊಟ ಮಾಡೋ ಹೋಗ್ತಾರಲ್ಲ, ಅದಕ್ಕೆ ಈಗಲೇ ಲಘುನ ಎಲ್ಲ ಅಡುಗೆ ಮಾಡಿ ಇಡಕ್ಕಂತೀವಿ. ಅವ್ರು ಬಂದ್ರೆ ಮತ್ತೆ ಆಗಂಗಿಲ್ಲಲ್ರಿ. ಒಂದು ಸ್ವಲ್ಪ ಮನ್ಯಾಗ ಏನಾರ ಕಾರ್ಯ ಇದ್ದಾಗ ಲಘುನ ಎದ್ದೇಳೋದು ಕಲೀರಿ. ಲಘುನ ಎದ್ದು ಲಘುನ ಕೆಲಸ ಮುಗಿಸ್ಬೇಕು. ಈ ಥರ ಸೋಮಾರಿ ಥರ 10 ಗಂಟೆ 12 ಗಂಟೆ ಆದರೂ ಕೆಲಸ ಮುಗಿಲಿಲ್ಲ ಅಂದ್ರೆ ಹೆಂಗದು? ಏನು ಕೆಲಸ ಮಾಡ್ತೀರಾ ಏನು? ಲಘುನ ಕೆಲಸ ಮುಗ್ಸಕ್ಕೆ ಬರಂಗಿಲ್ಲ ನಿಮಗಂತೂ. ಅಂದಂಗೆ ನೀನು ಒಬ್ಬಕ್ಕೆ ಬಂದಿಲ್ಲ, ಉಳ್ಕಿದಾರೆಲ್ಲದಾರ ಏನು ಮಾಡಕ್ಕಂತಾರ ಅವರು? ಅದು ಒಳಗಡೆ ಅಡುಗೆ ಮಾಡಕ್ಕಂತಾರೆ ಅತ್ತಾರ. ಅಂಬವ್ವ ಹೊರಗಡೆ ಬಟ್ಟೆ ಒಯ್ಯಾಕ ಕುಂತಾಳ್ರಿ. ಏನು ವಾರೇ ಬದುಕು ಮಾಡ್ತೀರ ಏನ? ಬರೀ ಕುಂತು ಮನ್ಯಾಗ ಮೈ ಉಂಡು ಬಿಟ್ಟೈತಿ. ಹೊಲಕ್ಕೆ ದಬ್ಬಿದ್ರೆ ಗೊತ್ತಾಕೈತಿ ನಿಮ್ಗೆ. ಅವಾಗ ಮಾಡ್ತೀನಿ ತಡಿ ನಿಮ್ಗೆ. ಇನ್ನೊಂದು ಸ್ವಲ್ಪ ದಿನ ಇರ್ರಿ. ಆಮೇಲೆ ಹೊಲಕ್ಕೆ ತಪ್ತೀನಲ್ಲ ಅವಾಗ ಗೊತ್ತಾಕೈತಿ ನಿಮ್ಗೆ. ಹೊಲ್ದಾಗ ಮಾಡೋದು ಮನ್ಯಾಗ ಮಾಡೋದು ಹಚ್ಚಿದೆ ಅಂದ್ರೆ ಅವಾಗ ಗೊತ್ತಾಕೈತಿ ನಿಮ್ಗೆ. ಅದು ಲಘುನ ಮಾಡಕ್ಕಂತೀವ್ರಿ ಅತ್ತಾರ. ಇವತ್ತೊಂದು ಸ್ವಲ್ಪ ಕೆಲಸ ಭಾಳ ಐತ್ರಿ, ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡ್ವಿ ಅಲ್ರಿ, ಅದಕ್ಕೆ ಒಂದು ಸ್ವಲ್ಪ ಹೊತ್ತಾತ್ರಿ. ಇನ್ನೇನು ಆಗ ಬಿಡ್ತೀರಿ ಅತ್ತಾರ. ಬರೀ ಆತನ್ನದ್ರಾಗ ಅದೀರಿ. ಏನು ಕೆಲಸ ಮುಗ್ಸಂಗಿಲ್ಲ, ಏನಿಲ್ಲ. ಎಲ್ಲದಾಕಿ ಬಾಯ್ ಬಡಕಿ ಪಂಚವ್ವ. ಏನ್ರಿ ಅತ್ತಾರ ಕರೆದ್ರಲ್ಲ? ನಿಂದಂತೂ ಮನ್ಯಾಗ ಬರೀ ಮಾತಕ್ಕೈತಿ ನೋಡು. ಕೆಲಸ ಅಂತ ಏನೇನೇನೇನೂ ಆಗಂಗಿಲ್ಲ ನೋಡಿ ನಿನ್ನ ಕೈಯಾಗ. ಏನು ಮಾಡಕ್ಕಂತಿದ್ದಿ? ಹೋಗಿ ಪವಿತ್ರವ ರೆಡಿ ಆದ್ಲ ಏನಂತ ಹೋಗಿ ನೋಡ್ಕೊಂಬ ಹೋಗೋಣ ಸ್ವಲ್ಪ. ಅದು ಅತ್ತಾರ ಆಕೆ ರೆಡಿ ಆಗ ಕುಂತಾಳ್ರಿ. ಆವಾಗಲೇ ಹೋಗಿದ್ದೆ, ರೆಡಿ ಆಗ ಕುಂತಾಳ್ರಿ. ಅದಕ್ಕೆ ನಾನು ನಂದು ಒಂದು ಸ್ವಲ್ಪ ಕೆಲಸ ಇತ್ತು ಅಡುಗೆ ಮನ್ಯಾಗ, ಅದಕ್ಕೆ ಅದ ಮಾಡಕ್ಕಂತಿದ್ದೆ. ಆಕೆಗೆ ಸೀರೆ ಉಟ್ಕೊಳಕ ಸರಿನತ್ತಂಗೆ ಬರಂಗಿಲ್ಲ. ಒಂದು ತಟಗ ಇಬ್ರು ಹೋಗಿ ಚಂದನತ್ತಂಗೆ ಸೀರೆ ಉಡಿಸಿ ಚಂದನತ್ತಂಗೆ ರೆಡಿ ಮಾಡ್ರಕ್ಕೇನ ಏನ? ಆತ್ರಿ ಅತ್ತಾರ, ಉಡಿಸ್ತೀವಂತ ತಗೋರಿ. ಎಷ್ಟೊತ್ತಿಗೆ ಬರ್ತಾರೆ ಅತ್ತಾರ ಅವ್ರ ಗಂಡಿನ ಕಡೆ ಎಲ್ಲಾರು? ಬರ್ಬೋದು ಇನ್ನೇನು, ಇನ್ನೊಂದು ಅರ್ಧ ತಾಸಿಗೆ ಬರ್ತಾರೆ ಏನ. ಅದಕ್ಕೆ ಲಘುನ ಓಟು ಕೆಲಸ ಮುಗಿಸ್ಕೊಂಡು ಹೋಗ್ಯಾಕಿ ಪವಿತ್ರ ಒಂದು ಸ್ವಲ್ಪ ಏನಾರ ಸಹಾಯ ಮಾಡ್ರಿ ಚಂದನತ್ತಂಗೆ ಸೀರೆ ಉಟ್ಕೊಳಕ ಏನ? ಆತ್ರಿ ಅತ್ತಾರ. ಇನ್ನೊಂದು ಸ್ವಲ್ಪ ಕೆಲಸ ಐತಿ, ಆತು ಮುಗೀತ ಹೋಗಿವಂತ ತಗೋರಿ. ಪವಿತ್ರ ಕೊನೆಗೆ ಹೋಗಿ ಆಕೆಗೆ ಸೀರೆ ಉಡಿಸ್ತೀವಂತ. ಯವ್ವ ಏನಾತವ ಮಗಳ? ಯವ್ವ ನಂಗೆ ಹೊತ್ತಾತು, ನಾ ಆಫೀಸ್ಗೆ ಬರ್ತೀನಿ ಬೇ. ಅಲ್ಲ ನೇತ್ರವ್ವ, ಮನ್ಯಾಗ ಕಾರ್ಯ ಐತಿ. ಪವಿತ್ರವಾಗ ಹೂವು ಹಣ್ಣು ಇಡಾಕ್ ಬರ್ತಾರ. ಮತ್ತು ನೀನೇ ಇರಬೇಕಿಲ್ಲ ಮನ್ಯಾಗ, ನಾವೆಲ್ಲರೂ ಇಲ್ಲನ. ನೀನೊಬ್ಬಕಿನ ಬಿಟ್ಟು ಮಾಡೋದನ ಮತ್ತು ಮನ್ಯಾಗ ಕಾರ್ಯನ? ಆಕೇನು ಮನ್ಯಾಗಿರೋದು ಬೇಕಾಗಿಲ್ಲ. ಆಕಿ ಇದೇನದ ಆಫೀಸಿಗೆ ಎದ್ದದಕ್ಕೆ ಹೋಗ್ಲಿ ತಗೋ. ಆಕಿ ಮನ್ಯಾಗಿದ್ದು ಮಾಡೋದು ಆಟ್ರಾಗೈತಿ. ನೀನು ಮನ್ಯಾಗೆ ನೀರು ಹಾಕೋಬೇಡ. ಯಾಕ್ರಿ ಅತ್ತಾರ ಹಂಗೆ ಯಾಕಂತೀರಿ? ಅಕ್ಕಿ ಒಬ್ಬಿಕಿದ್ರೆ ಏನಾಕೈತ್ರಿ? ಇರ್ತಾವ ತಗೋರಿ ಆಕಿ ಪಾಡಿಗೆ, ಆಕಿ ನಮ್ಮ ಜೊತೆಗೆ. ನಿಮ್ದು ಒಳಗೆ ಮನಸ್ನಾಗ ಏನೈತೆ ಅನ್ನೋದು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಳಕೋಬೇಡ್ರಿ. ಆಕಿ ಮನೆಯಾಗಿರಂಗಿಲ್ಲ ಅಷ್ಟ. ಮುಂದೆ ಇಳಿವಿದ್ದಾಗೂ ಆಕಿ ಮನೆಯಾಗಿರಂಗಿಲ್ಲ. ಈಗ ಹೂ ಹಣ್ಣು ಇಡಾಕ್ ಬಂದಾರಂದ್ರೂ ಮನೆಯಾಗಿರಂಗಿಲ್ಲ ಆಕಿ ಅಷ್ಟ. ಆಕಿ ಮನೆಯಾಗಿರಂಗಿಲ್ಲ. ನಡಿ ಆಫೀಸ್ಗೆ. ಹೊತ್ತಾಗಿಲ್ಲನ ನಿನಗಿನ? ದಿನ ಕುಣ್ಕೊಂತ 9ಕ್ಕೆ ಹೋಗ್ತಿರ್ತಿದ್ದಿ. ಇವತ್ತೇ ನೀನು ಏಟೊತ್ತಾದ್ರೂ ಹೋಗಿಲ್ಲಲ್ಲ. ಅತ್ತಾರ ಒಕ್ಕ ತಗೋರಿ, ನೀವು ಯಾಕೆ ಹಂಗಂತೀರಿ? ನಿಮ್ದು ನವರಂಗಿಗಳ ಆಟ ನಂಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿರೇನ? ಮಗಳನ್ನ ಮುಂದೆ ಚೂ ಬಿಟ್ಟು ಮಗಳದ ಮದುವೆ ಮಾಡಿಸ್ಬೇಕಂತ ಅದೀರ ಇಬ್ರು ಗಂಡ ಹೆಂಡತಿ. ಮತ್ತಕ್ಕೆ ಯಾವಕ್ಕೆ ಅದಲ್ಲ ನೀನು ಹಿಂದೆ ಪಂಚವ. ಇಂಥ ನವರಂಗಿ ಆಟಗಳನ್ನೆಲ್ಲ ನನ್ನ ಮುಂದೆ ಇಡಾಕೋಬೇಡ್ರಿ ನೀವು. ಅತ್ತಾರ ನೀವು ಮಾತಾಡೋಕೋಬೇಡ, ಬಾಯಿ ಮುಚ್ಚು. ದೊಡ್ಡ ಕೆಗಳಕ್ಕೆ ಎಲ್ಲಾದ್ರಾಗೂ ನಂದೆಲ್ಲಿ ಇಡ್ಲಿ ಅಂತ ನಡಕ್ ಬರ್ತಾ. ಬಾಯಿ ಮುಚ್ಕೊಂಡಿರ. ಇದು ನನ್ನ ಮಗಳದ ಕಾರ್ಯ ಐತಿ. ಇದ್ರಾಗ ಯಾರು 8 ಗಂಟೆ ಆಗಾಕ ಬಂದ್ರಿ ಯಾವಕ್ಕಿನೂ ಕೇಳಂಗಿಲ್ಲ, ನೆನಪಿರ್ಲಿ. ಯಮ್ಮ, ನೀನು ಮನ್ಯಾಗಿರಂತ ಅಂದ್ರೂ ನಾನೇನು ಮನ್ಯಾಗಿರಂಗಿಲ್ಲ. ನೀನು ನಂದು ಕಾಲು ಹಿಡ್ಕೊಂಡು ನೇತ್ರವ್ವ ಇವತ್ತು ಮನ್ಯಾಗಿರು ಅಂತಂತ ಜಪ್ಪಯ್ಯ ಅಂದ್ರು ನಾನೇನು ಇವತ್ತೇನು ಮನ್ಯಾಗಿರಂಗಿಲ್ಲ. ತಲೆಯಾಗ ನೆನಪಿಟ್ಕೋ. ಇಲ್ಲದೆಲ್ಲ ಮಾತಾಡೋಕೆ ಬರಬೇಡ. ನಮ್ಮವ್ಗ ಚಿಕ್ಕಿಗೆ ಏನಾರ ಅನ್ನಕ್ಕೆ ಬಂದು ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ನಿನ್ನ ಮಗಳ ಕಾಯ ಐತಲ್ಲ, ನೀವು ಮುಗಿಸ್ಕೊ. ಅದನ್ನ ಬಿಟ್ಟು ನನಗೇನಾರ ಸುಮ್ಮನೆ ಅನ್ನಕ್ಕೆ ಬಂದು ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ನನಗೇನಾರ ಅನ್ನ ಏನೋ ಒಂದು ಲೆಕ್ಕಕ್ಕೆ ಸುಮ್ಮನೆ ಇರ್ತೀನಿ. ಆದ್ರೆ ನಮ್ಮವ್ಗ ನಮ್ಮಪ್ಪಗೆ ಚಿಕ್ಕಿಗೆ ಏನಾರ ಅನ್ನಕ್ಕೆ ಬಂದು ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ, ನೆನಪಿರ್ಲಿ. ನೇತ್ರವ್ವ ಇಲ್ಲಿ ಬಿಡು, ಸುಮ್ಮನೆ ಆಗ ಹಾಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು.
ಸುಮ್ಮನೆ ಇರ್ಬೇ ನೀನು, ಸುಮ್ಮನೆ ಇರು ಅಂತ ಅಂದಂಗಲ್ಲೇ ಭಾಳ ಆಗ ಕುಂತೈತಿ ಅಮ್ಮಂದು. ಏನು ತನ್ನ ಮಗಳು ಅಷ್ಟಾನ, ನಾನು ಮೊಮ್ಮಗಳಲ್ಲನ. ಒಂದಿನಾರ ಚಂದನ ತಂಗೆ ಮಾತಾಡ್ಸಿದ್ ನೋಡಿಲ್ಲ, ಚಂದದ ಪ್ರೀತಿಯಿಂದ ಏನೊಂದು ಬಾ ನೇತ್ರವ ಕುದುಗೋ ಬಾ ಮಾತಾಡೋಣ ಅಂತ ಒಂದು ದಿನ ಅಂದಿಲ್ಲ. ಇಷ್ಟು ದಿನ ಆದ್ರೂ ಏನು ನಿನ್ನ ಮಗಳದ್ದು ಮದುವೆನೇ ಮುರಿಯಾಕೆ ನಿಂತೀವಂತ ಮಾಡ್ಯಾನ ನಮ್ಮನ್ನೇನಾರ. ಮೊದ್ಲು ನಿನ್ನ ಮಗಳ ಮದುವೆಯಾಗಿ ಹೋದ ಈ ಮನೆ ದಾಟಿದ್ರೆ ಸಾಕಂತ ಅಂದು ಕಾಯಕೊಂತಾರೆ ಮನ್ಯಾಗ. ಇನ್ನು ಇವ್ರ ಮಗಳನ್ನ ಮದುವೆ ಮಾಡೋದು ನಾನು ನಿಂದ್ರಿಸಿ ನಾ ಯಾ ಪಾಪ ಕಟ್ಕೊಂಡಂದು ನಿನ್ನ ಮಗಳದ ಮದುವೆನಾರ ಮಾಡ್ಕೊ, ಏನಾರ ಮಾಡ್ಕೊ, ನನಗೆ ಸಂಬಂಧ ಇಲ್ಲ. ನಾನು ಆಫೀಸ್ಗೆ ಹೋಗ್ತೀನಿ, ಈಗ ಆಫೀಸ್ಗೆ ಹೊಂಟೀನಿ. ಅಪ್ಪಿ ತಪ್ಪಿ ಏನಾರ ನಮ್ಮ ಅವ್ಗ ನಮ್ಮ ಅಪ್ಪಗಾರ ಚಿಕ್ಕಿಗಾರ ಏನಾರ ಅಂದು ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ, ನೆನಪಿಟ್ಕೋ. ಯವ್ವ ನಾ ಆಫೀಸ್ಗೆ ಹೋಗ್ಬರ್ತೀನಿ. ಚಿಕ್ಕಿ ಯಾರಾರ ಏನಾರ ಅಂದ್ರೆ ನನಗೆ ಹೇಳಿ ನೀನು. ಆಫೀಸ್ಗೆ ಹೋಗ್ಬರ್ತೀನಿ ನಾನು, ಹುಷಾರಾಗಿರಿ ಇಬ್ಬರು. ಬಂಗಾರ ನನ್ನ ಮಗಳು ನೇತ್ರವ. ಏನಂತ ಸಂಸ್ಕಾರ ಕಲಿಸ್ಯವ್ವ ನಿನ್ನ ಮಗಳಿಗೆ. ಹಿರಿಯರು ಅನ್ನೋದ ಇಲ್ಲ. ಅತ್ಯಾರ ಹಿರಿಯರು ಚಂದನ ತಂಗ ಬೆಲೆ ಕೊಟ್ಟು ಮಾತಾಡಿದ್ರೆ ಕಿರಿಯರು ಹಂಗೆ ಚಂದನ ತಂಗ ಬೆಲೆ ಕೊಟ್ಟು ಮಾತಾಡ್ತಾರೆ. ಹಿರಿಯರು ನಾವು ದೊಡ್ಡೋರು ಅಂತ ಬಾಲ ಬಿಚ್ಚಿದ್ರೆ ಈಗಿನ ಕಾಲದಾಗ ಸಣ್ಣವರು ಸುಮ್ಮನೆ ಇರಂಗಿಲ್ರಿ ಅನ್ಸ್ಕೊಂಡು. ಹುರಿರಿ ಎಷ್ಟು ದಿನ ಹುರಿರಿಲೆ. ನನ್ನ ಮಗಳದ ಮದುವೆ ಅಂದ ಆಗಲಿ ಅವಾಗೈತೆ ನಿಮಗೆ. ಯಾಕ ಅತ್ಯಾರಕ್ಕ ನಮಗೆ ಗುರ್ರ ಅಂತ ಅನ್ಕೊಂಡು ಹೊಂಟಾರಲ್ಲ. ತಿಂದಿದ್ದೆ ಹೆಚ್ಚಾಗಿರ್ತೈತಾ, ಕರ್ಸ್ಕೊಳಕ ಏನು ಕೆಲಸ ಇಲ್ಲಲ್ಲ, ಅದಕ್ಕೆ ನಮ್ಮ ಜೋಡಿ ಬಂದು ಜಗಳ ಆಡಿ ತಿಂದಿದ್ದನ್ನು ಕರ್ಗಿಸ್ಕೋತಾರೆ. ಬರ್ರಿ ಹೋಗೊಂಬರ್ರಿ, ನಮ್ಮ ಕೆಲಸ ಅದಾವಲ್ಲ ಅವ್ನು ಮುಗಿಸ್ಕೊಂಡು ಬರ್ರಿ. ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದಕ್ಕೊಂದಿಟ್ಟು ಬಂದು ಏನಾರು ಆಡ್ಕೋತಾರೆ. ಬರ್ರಿ ಮೊದಲು ನಮ್ಮ ಲಗುನ ನಮ್ಮದು ಕೆಲಸ ಮುಗಿಸ್ಕೊಂಡು ಆಕೆ ಪವಿತ್ರನ ಏನಾರು ರೆಡಿ ಮಾಡೋಕಂತ ಹೋಗಿ ಸೀರೆ ಉಡಿಸಿ ರೆಡಿ ಮಾಡೋಣ ಅಂತ ನೋಡ್ರಿ. ಬರ್ರಿ. ಖುಷಿ ನಿಮ್ಮ ತಮ್ಮ ಯಾಕ ಈ ನಮ್ಮನೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಕ್ಕಂತಾನಲ್ಲ. ಏನನ್ನ ಮಮ್ಮಿ ಯಾಕೋ ನಿನ್ನೆಯಿಂದ ಒಂಥರ ಅಂತಾನ, ಏನಾಗಿದೆ ಕೇಳ ನಡಿ. ಸಾಗರ್, ಏ ಸಾಗರ್. ಏನಕ್ಕ ಕರೆದಿಯಾ? ಏನಾಗಿದೆ ಸಾಗರ್, ಆರಾಮದಿಲ್ಲ? ಯಾಕೆ ನಿನ್ನೆಯಿಂದ ಒಂಥರ ಅಂದಿಯಲ್ಲ, ಸರಿಯಾಗಿ ಊಟನೂ ಮಾಡ್ತಿಲ್ಲ, ಏನಿಲ್ಲ, ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ, ಯಾಕೆ ಏನಾಯ್ತು? ಹಾಗೇನಿಲ್ಲಕ್ಕ, ಯಾಕೋ ಸ್ವಲ್ಪ ತಲೆನೋವಿತ್ತಾ, ಅದಕ್ಕೋಸ್ಕರ ಊಟ ಸೇರ್ತಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ, ಆರಾಮಾಗಿದ್ದೀನಿ. ಸಾಗರ್ ನಿಂಗೆ ಎಷ್ಟು ಸಲ ಹೇಳಿ ನಾನು, ಆಫೀಸಿಂದ ಟೆನ್ಷನ್ ಎಲ್ಲ ಜಾಸ್ತಿ ತಲೆಗೆ ಹಾಕೋಬೇಡ, ಕೂಲಾಗಿ ಹ್ಯಾಂಡ್ಲ್ ಮಾಡು ಅಂತ ಹೇಳ್ತೀನಿ ನಾನು. ಕೇಳೋದೇ ಇಲ್ಲಪ್ಪ. ಏನಪ್ಪ ನೀನು ಈ ಸಣ್ಣ ವಯಸ್ಸಿಗೆ ಹಿಂಗೆ ಮಾಡ್ಕೊಂಡ್ರೆ ಹೆಂಗೆ? ನೋಡಲ್ಲಿ ಊಟ ಇಲ್ಲದೆ ಹೆಂಗಾಗೈತಿ, ಹೆಂಗೆ ಸೊರಗಿದಿ ನೋಡು, ಸರಿಯಾಗಿ ಊಟ ಮಾಡೋಂಗಿಲ್ಲ ಏನಿಲ್ಲ. ಈಗ ನೋಡು ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ ಏನಿಲ್ಲ, ಹಿಂಗಾದ್ರೆ ಹೆಂಗೆ ಹೇಳು? ಯಾಕೋ ಹಸು ಇಲ್ಲ ಮಮ್ಮಿ, ಆಮೇಲೆ ತಿಂತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾಷ್ಟ ಮಾಡ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮಮ್ಮಿ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಅವ್ನಿಗೆ ನಾಷ್ಟ ಕೊಡ್ತೀನಿ ಅಂತವ್ರಿ. ಹೌದಾ, ಸರಿ ಆಯಿತು ಹಂಗಂದ್ರೆ. ಸರಿ, ಇನ್ನೂ ನೇತ್ರ ಬಂದಿಲ್ಲನ? ಇನ್ನೂ ಇಲ್ಲ ಮಮ್ಮಿ, ಬಂದಿಲ್ಲ. ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ ಅಂತ ಇವತ್ತು, ಏನೋ ಅಂದ್ಲಪ್ಪ, ಏನೋ ಹಣ್ಣು ಇಡೋದಿದೆ ಅಂತೆ, ಅದಕ್ಕೋಸ್ಕರ ಏನೋ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅನಿಸುತ್ತೆ ಬರೋದು. ಏನು ಅಂದರೆ ನೇತ್ರ ನಿನ್ನೆ ಹೇಳಿದ್ದು ನಿಜನಾ? ಅವಳಿದೆ ಹಂಗಂದ್ರೆ ಅವಳಿಗೆ ಇವತ್ತು ಹಣ್ಣು ಇಡೋದಕ್ಕೆ ಬರ್ತಾರಾ? ಹಣ್ಣು ಇಡೋದಕ್ಕ ಅಂದರೆ ನೇತ್ರ ಮದುವೆ ಫಿಕ್ಸ್ ಆಯಿತಾ? ಮೊನ್ನೆ ಏನೋ ಹೇಳ್ತಾ ಇದ್ಲಲ್ಲ, ನಮ್ಮ ಮನೇಲಿ ನನಗೆ ಮದುವೆಗೆ ಗಂಡು ನೋಡಿದ್ದಾರೆ, ನನಗಿನ್ನೂ ಇಷ್ಟ ಇಲ್ಲ, ಮನೇಲಿ ಎಲ್ಲರೂ ಒಪ್ಕೊ ಅಂತ ಇದ್ದಾರೆ ಅಂತ ಅಂದ್ಲಲ್ಲ. ಓ ಅದೇ ಫಿಕ್ಸ್ ಆಯಿತಾ? ಇಲ್ಲ ಮಮ್ಮಿ, ನೇತ್ರದಲ್ಲ ಮದುವೆ, ಅವಳದು ಕ್ಯಾನ್ಸಲ್ ಆಗಿದೆ ಅಂತೆ. ಏನೋ ಇನ್ನೊಂದು ಸ್ವಲ್ಪ ದಿನ ಬೇಡ ಅಂತ ಅಂದ್ರಂತ ಅವ್ರ ಡ್ಯಾಡಿನೂ. ಹಾಗಾಗಿ ಇವಳು ಇನ್ನೊಂದು ಸ್ವಲ್ಪ ದಿನ ಬೇಡ ಡ್ಯಾಡಿ, ನಾನು ಇನ್ನೊಂದು ಸ್ವಲ್ಪ ದಿನ ವರ್ಕ್ ಮಾಡ್ತೀನಿ ಅಂದ್ಲಂತೆ. ಅದಕ್ಕೋಸ್ಕರ ಅವ್ರ ಮನೇಲಿ ಸುಮ್ಮನೆ ಆಗಿದ್ದಾರೆ. ಅವಳದಲ್ಲ, ಅವ್ರದ್ದು ಅತ್ತಿಗೆದಂತೆ, ಅತ್ತಿಗೆ ಅಲ್ಲ ಅವ್ರ ಅತ್ತೆದಂತೆ, ಅಂದ್ರೆ ಅವ್ರ ಡ್ಯಾಡಿದು ತಂಗಿದಂತೆ ಮದುವೆ. ಅವಳಿಗೆ ಹಣ್ಣು ಇಡೋದಕ್ಕೆ ಬರ್ತಾಂತೆ, ನೇತ್ರದಲ್ಲ. ಅಕ್ಕ ಅಂದರೆ ನೇತ್ರದಲ್ವಾ ಹಣ್ಣು ಇಡೋದಕ್ಕೆ ಬರ್ತಾ ಇರೋದು? ನೇತ್ರದ ಮದುವೆ ಕ್ಯಾನ್ಸಲ್ ಆಯಿತಾ? ಹಾಂ, ನೇತ್ರದ ಮದುವೆ ಕ್ಯಾನ್ಸಲ್ ಆಗಿದೆ. ಹೌದಲ್ಲ, ಅವ್ರ ಅತ್ತೆದು ಇರೋದು ಮದುವೆದು. ನೀನು ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ? ಇಷ್ಟು ತನಕ ಏನೋ ತಲೆನೋವು ಟೆನ್ಷನ್ ಅಂತ ಇದ್ದೆ. ಇಲ್ಲಕ್ಕ, ತಲೆನೋವಿದೆ. ಅದು ನೇತ್ರವ್ರದೇ ಮದುವೆ ಅಂತ ಅಂದಿದ್ರಲ್ಲ, ಹಾಗಾಗಿ ಕೇಳಿದೆ ಅಷ್ಟೇ. ಅಂದರೆ ಇಷ್ಟಕ್ಕೆ ನೆಪ ಹೇಳಿ ರಜೆ ಆಗ್ತಾಳಲ್ಲ, ಅದಕ್ಕೋಸ್ಕರ ಕೇಳಿದೆಪ್ಪ ಅಷ್ಟೇ, ಮತ್ತೇನಿಲ್ಲ. ಹೌದಾ ಅಕ್ಕ, ನಂಗೆ ಹೊಟ್ಟೆ ಹಸು ಆಗಿದೆ, ನಾಷ್ಟ ಹಾಕ್ಕೊಡ್ಬಾ. ಬಾ ಬೇಗ ಬಾ ಅಕ್ಕ ಪ್ಲೀಸ್. ಮಮ್ಮಿ ನೀನಾದರೂ ಬಾ, ನಂಗೆ ಹೊಟ್ಟೆ ಹಸು ಆಗಿದೆ, ನಂಗೆ ನಾಷ್ಟ ಹಾಕ್ಕೊಡ್ಬಾ. ಈಗಾದರೂ ಇಷ್ಟು ತನಕ ಹೇಳಿದ್ವಿ ನಾಷ್ಟ ಮಾಡ್ಬಾ ಅಂತ. ಸರಿ ಬಾ, ಈಗಲಾದ್ರೂ ನಿಂಗೆ ಹೊಟ್ಟೆ ಹಸಿತಲ್ಲ, ಬಾ. ರಾತ್ರಿಯಿಂದ ಏನೂ ತಿಂದಿಲ್ಲ ಏನಿಲ್ಲ, ಸರಿಯಾಗಿ ಬಾಪ, ನಾನು ನಾಷ್ಟ ಕೊಡ್ತೀನಿ ಬಾ ಸಾಗರ್. ಬಾ ಮಮ್ಮಿ ಬೇಗ. ಖುಷಿ ಬಾ ಅಮ್ಮ, ಒಂದು ಸ್ವಲ್ಪ ದೋಸೆ ಹಾಕ್ಕೊಡ್ಬಾ, ನಾನು ಪಲ್ಯ ಬಿಸಿ ಮಾಡಿ ಚಟ್ನಿ ಹಾಕ್ಕೊಡ್ತೀನಿ ಅಂತ ಬಾ ಅವನಿಗೆ, ನೀ ದೋಸೆ ಹಾಕ್ಕೊಡ್ಬಾ. ಓಕೆ ಬಾ ಮಮ್ಮಿ. 2 ನಿಮಿಷ ಅಪ್ಪ, ನಿಮ್ಮ ಅಕ್ಕ ದೋಸೆ ಹಾಕ್ಬಿಡ್ತಾಳ ತಿನ್ನಂತೆ ಅಂತ. ಸರಿ ಮಮ್ಮಿ. ಬೇಗ ದೋಸೆ ಹಾಕ್ಬಿಡು ಖುಷಿ, ಯಾಕೋ ಭಾಳ ಹೊಟ್ಟೆ ಹಸಿವು ಅಂತ ಇದ್ದಾನೆ. ಸರಿ ಆಯಿತು ಮಮ್ಮಿ. ಏನಪ್ಪ ಒಮ್ಮಿಗೆ ಸಡನ್ನಾಗಿ ಹಸು ಆಯ್ತಂತ ಅಂತಿದ್ದಾನೆ, ಏನೇನೋ. ಸರಿ ಮಮ್ಮಿ ಬಾ, ನಾ ಬೇಗ ದೋಸೆ ಹಾಕ್ಕೊಟ್ಬಿಡ್ತೀನಿ. ಏನು ಸಾಗರ್, ಎಷ್ಟೊಂದು ಖುಷಿಯಾಗಿದೆಯಾ? ಹಾಂ, ಯಾರು ನೀನು? ಸೇಮ್ ನನ್ನ ಥರನೇ ಇದೆಯಾ? ಹಾಂ, ಯಾರು ನೀನು? ಜಾಸ್ತಿ ಗಾಬರಿ ಆಗಬೇಡ, ನಾನು ನಿನ್ನ ಮನಸ್ಸು ನಿನ್ನ ಥರನೇ ಇಲ್ಲದೆ ಮತ್ತು ಯಾರ ಥರ ಇರ್ತೀನಿ?
ಹಾಂ, ನನ್ನ ಮನಸ್ಸಾ? ಏನು, ನೇತ್ರ ಮದುವೆ ಕ್ಯಾನ್ಸಲ್ ಆಗಿದೆ ಅಂದ ತಕ್ಷಣ ಜಾಸ್ತಿ ಖುಷಿನಲ್ಲಿದೆಯಾ? ಏ ಹಾಗೇನಿಲ್ಲಪ್ಪ, ಆ ಥರ ಏನು ಖುಷಿಯಾಗೇನಿಲ್ಲ, ನಾರ್ಮಲ್ ಆಗಿದ್ದೀನಿ ಅಷ್ಟೇ. ನೀ ಯಾರ ಹತ್ರ ಬೇಕಾದರೂ ಸುಳ್ಳು ಹೇಳ್ಬೋದು, ನಿನ್ನ ಮನ್ಸು ಹತ್ರ ಮಾತ್ರ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ವಾ? ಹಾಗೇನಿಲ್ಲ, ನೀನೇನೇನೋ ಹುಚ್ಚುಚ್ಚಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡ. ಆ ಥರ ಏನು ಸೀನ್ ಇಲ್ಲ. ನೇತ್ರ ಈ ಮನೇಲಿ ಕೆಲಸದವಳು ಅಷ್ಟೇ. ಈ ಏನಂದರೆ ಜಸ್ಟ್ ಟ್ಯೂಷನ್ ಹೇಳೋ ಟೀಚರ್ ಅಷ್ಟೇ. ಅದನ್ನು ಬಿಟ್ಟರೆ ಅವಳ ಮೇಲೆ ನನಗೆ ಯಾವುದೇ ಥರದ ಫೀಲಿಂಗ್ಸ್ ಇಲ್ಲ. ಓಕೆನಾ? ಜಾಸ್ತಿ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಹೋಗಬೇಡ. ಹೋಗಿಲ್ಲಿಂದ ಹೋಗು ಅಂದೆ. ಹೌದು, ನಾನು ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀನಿ ಅವಳ ಮದುವೆ ಕ್ಯಾನ್ಸಲ್ ಆಗಿದೆ ಅಂದರೆ? ನೇತ್ರ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಮದುವೆ ಫಿಕ್ಸ್ ಆಗಿದೆ ಏನಂದು ಅಂತ? ಮಾಡ್ತೀನಿ, ಟೈಮ್ ಬರಲಿ ಅವಾಗ ಮಾಡ್ತೀನಿ ನಿನಗೆ. ಗುಡ್ ಮಾರ್ನಿಂಗ್ ಸರ್.